ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಗೆಳೆಯರೆ, ರಾಜ್ಯದಲ್ಲಿ ದಾವಣಗೆರೆಯ ದಂಗಲ್ ಎಷ್ಟರ ದೊಡ್ಡ ಮಟ್ಟಿನ ಹಂಗಾಮ ಸೃಷ್ಟಿಸ್ತಾ ಇದೆ ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತು. ಒಂದು ಕಡೆಯಿಂದ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ಅಂತ ಶತಾಯಗತಾಯ ಹೋರಾಟ ಮಾಡಿ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ರಿವರ್ಸ್ ಆಪರೇಷನ್ಗಳ ಮೂಲಕ ಅಂದರೆ ರಿವರ್ಸ್ ಪ್ಲಾನ್ಗಳ ಮೂಲಕ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದರ ನಡುವೆ ಕಾಂಗ್ರೆಸ್ನ ಅತಿದೊಡ್ಡ ನಾಯಕ, ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ನಾಯಕ JDSನ HD ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿದ್ದಾರೆ. ಈ ಮೂಲಕವಾಗಿ ರಾಜ್ಯದಲ್ಲಿ ಮೇ 4ರ ನಂತರ ಆಗ್ತಾ ಇರುವಂತಹ ಅತಿದೊಡ್ಡ ಬೆಳವಣಿಗೆಗೆ HD ಕುಮಾರಸ್ವಾಮಿ ಅವರು ನೇರವಾಗಿ ಎಂಟ್ರಿ ಆದಂತಾಗಿದೆ. ಹಾಗಾದರೆ ಗೆಳೆಯರೆ, ರಾಜ್ಯದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳು ಏನು, ಪ್ರಸ್ತುತ ರಾಜಕೀಯ ಸನ್ನಿವೇಶದಲ್ಲಿ ಏನೆಲ್ಲ ಆಗಬಹುದು ಅನ್ನೋದರ ಒಂದಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು, ಹೀಗೆ ಆಗತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ಆನಂತರ ಹೀಗೆ ಆಗತ್ತೆ ಅಂತ ಹೇಳಿದ್ರಿ, ಆದರೆ ಯಾಕಾಗಿಲ್ಲ ಅಂತ ಬಹಳಷ್ಟು ಜನ ಕೇಳ್ತಾರೆ. ಆದರೆ ರಾಜಕಾರಣದಲ್ಲಿ ಎಲ್ಲವೂ ಕೂಡ ಒಂದು ಪ್ರಯತ್ನ ಅಂತೂ ನಡೆದಿರುತ್ತೆ. ಆದರೆ ಆ ಕಾಲಕ್ಕೆ ಆ ಪ್ರಯತ್ನ ವಿಫಲ ಆದರೆ ಮತ್ತಿನ್ಯಾವಾಗಲೂ ಸಫಲ ಆಗುತ್ತೆ. ಇದು ಗೆಳೆಯರೆ ರಾಜಕಾರಣದ ಅಸಲಿಗುಟ್ಟು. ಈಗ ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣದಲ್ಲಿ ಇದ್ದಕ್ಕಿದ್ದಂತೆ ಆ್ಯಕ್ಟಿವ್ ಆದರು. ಇಷ್ಟು ದಿನ ರಾಜ್ಯ ರಾಜಕಾರಣದತ್ತ ಅವರು ತಲೆನೇ ಹಾಕಿರಲಿಲ್ಲ. ಅದೆಲ್ಲವನ್ನು ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಿಟ್ಟಿದ್ದರು. ನಿಖಿಲ್ ಕೂಡ JDS ಪಕ್ಷವನ್ನು ಸಂಘಟನೆ ಮಾಡುವಂತಹ ನಿಟ್ಟಿನಲ್ಲಿ ಬೇರೆ ಬೇರೆ ಕಡೆ ಓಡಾಡ್ತಾ ಇದ್ರು, ಅದೆಲ್ಲವನ್ನು ಮಾಡ್ತಾ ಇದ್ರು. ಆದರೆ ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣದ ಬಗ್ಗೆ ಅವರು ತಲೆನೇ ಹಾಕಿರಲಿಲ್ಲ ಮತ್ತು ರಾಜ್ಯ ರಾಜಕಾರಣಕ್ಕೂ ಕೂಡ ಅವರು ಎಂಟ್ರಿ ಕೊಟ್ಟಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಕಳೆದ ಒಂದು ವಾರದಿಂದ HD ಕುಮಾರಸ್ವಾಮಿಯವರು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದ್ದಾರೆ. ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಅದು ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬಹಳ ದೊಡ್ಡ ಡೆವಲಪ್ಮೆಂಟನ್ನು ಗಮನಿಸಿಕೊಂಡು. ಗೆಳೆಯರೆ, ಕುಮಾರಸ್ವಾಮಿ ಅವರ ಆ ರಾಜಕೀಯ ಹಿನ್ನೆಲೆಯನ್ನು ಬಲ್ಲವರು ಎಲ್ಲರಿಗೂ ಕೂಡ ಗೊತ್ತು. ಕುಮಾರಸ್ವಾಮಿ ಅವರಿಗೆ ಇಲ್ಲಿ ಅವಕಾಶ ಸಿಗತ್ತೆ ಅನ್ನೋದು ಗೊತ್ತಾದರೆ ಆ ಅವಕಾಶವನ್ನು ಕುಮಾರಸ್ವಾಮಿ ಅವರು ಬಿಡೋದಿಲ್ಲ. ಅಂತಹ ಅವಕಾಶವಾದಿ ಪಾಲಿಟಿಷಿಯನ್ ಕುಮಾರಸ್ವಾಮಿ ಅಂದರೂ ಕೂಡ ತಪ್ಪಾಗೋದಿಲ್ಲ. ಈ ಹಿಂದೆಯಿಂದಲೂ ಕೂಡ ಅದು ನಮಗೆ ಚೆನ್ನಾಗಿಯೇ ಗೊತ್ತು. ಈಗ ಕುಮಾರಸ್ವಾಮಿ ಅವರು 2028ಕ್ಕೆ BJPಯ ಜೊತೆ ಸೇರಿ ಆ ಸಮಯದಲ್ಲಿ ಮುಖ್ಯಮಂತ್ರಿ ಆಗಬಹುದು ಅಥವಾ ತಮಗೆ ಆಗ ಮುಖ್ಯಮಂತ್ರಿ ಪಟ್ಟ ಸಿಗತ್ತೆ, ಆ ಎಲ್ಲ ಒಂದು ನಿಟ್ಟಿನಲ್ಲಿ ಒಂದು ಪ್ಲ್ಯಾನನ್ನು ಮಾಡ್ತಾ ಇದ್ದರೆ, ಒಂದು ವೇಳೆ ಆ ಸಮಯದಲ್ಲಿ BJP ಉಲ್ಟಾ ಹೊಡೆದ್ರೆ, ಯಾಕೆಂದರೆ ಗೆಳೆಯರೆ ನಿಮಗೆ ಚೆನ್ನಾಗಿಯೇ ಗೊತ್ತು BJP ಅಚ್ಚರಿಯ ಆಯ್ಕೆಗಳನ್ನು ಮಾಡುತ್ತೆ. ಸೊ ಆ ಸಮಯದಲ್ಲಿ ನನಗೇನಾದರೂ ಅವಕಾಶ ಸಿಗದೆ ಹೋದರೆ, ಸೊ 2028ರ ಒಳಗೆ ಮತ್ತೊಂದೇನಾದರೂ ಅವಕಾಶ ಸಿಗತ್ತಾ ಅನ್ನುವಂತಹ ಒಂದು ಅವಕಾಶಕ್ಕಾಗಿ ಎದುರು ನೋಡ್ತಾ ಇದ್ದಾರೆ ಅನ್ನುವಂತಹ ಸುದ್ದಿಗಳು ಬಲ್ಲ ಮೂಲಗಳಿಂದ ಬರ್ತಾ ಇದೆ. ಅದರ ಎಫೆಕ್ಟ್ ಅನ್ನುವ ಹಾಗೆ ಕುಮಾರಸ್ವಾಮಿ ಅವರನ್ನು ಕಾಂಗ್ರೆಸ್ನ ಬಿಗ್ ಲೀಡರ್ ಒಬ್ಬರು ಮೀಟ್ ಆಗಿದ್ದಾರೆ. ಯಾರು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಕುಮಾರಸ್ವಾಮಿ ಅವರನ್ನು ಕಾಂಗ್ರೆಸ್ ಬಿಗ್ ಲೀಡರ್ ಯಾಕೆ ಮೀಟ್ ಆಗಿದ್ದಾರೆ? ಅದು ಕೂಡ ಸಿದ್ದರಾಮಯ್ಯ ಬಣದ ನಾಯಕರು. ಒಂದು ಕಡೆ ಏನಾದರೂ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿಯಿಂದ ಕೆಳಗಡೆ ಇಳಿಸಿ ಡಿ.ಕೆ. ಶಿವಕುಮಾರ್ ಅವರಿಗೇನಾದರೂ ಪಟ್ಟವನ್ನು ಕಟ್ಟಿಬಿಟ್ರೆ ಅಲ್ಲಿ ಸರ್ಕಾರವನ್ನೇ ಉರುಳಿಸುವಂತಹ ಪ್ರಯತ್ನಗಳು ತೆರೆಯ ಮರೆಯಲ್ಲಿ ನಡೀತಾ ಇದೆ. ಈ ನಡುವೆ ಮತ್ತೊಂದು ಮಹತ್ವದ ಚರ್ಚೆಯಾಗಿತ್ತು. ಏನು ಅಂದರೆ, ಜಮೀರ್ ಅಹಮದ್ ಅವರು ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟು ವಾಪಸ್ ಮತ್ತೆ JDSಗೆ ಬರ್ತಾರೆ ಅಂತ. JDSನಲ್ಲೇ ಇದ್ದವರು ಜಮೀರ್ ಅಹಮದ್ ಖಾನ್, ಆನಂತರ ಅವರು ಕಾಂಗ್ರೆಸ್ಗೆ ಹೋದರು. ಜಮೀರ್ ಅಹಮದ್ ಮತ್ತೆ ವಾಪಸ್ JDSಗೆ ಬರ್ತಾರೆ, ಕುಮಾರಸ್ವಾಮಿ ಅವರ ಜೊತೆ ಸೀಕ್ರೆಟ್ ಮೀಟಿಂಗ್ ಆಗಿದೆ ಅನ್ನುವ ಲೆವೆಲ್ಗೆ ಮಾತುಗಳು ಹೋದವು. ಆ ಮಾತನ್ನು ಜಮೀರ್ ಅಹಮದ್ ಅವರಿಗೆ ಕೇಳಿದಾಗ ಅವರು ಕೂಡ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟ ಹಾಗೆ ಉತ್ತರ ಕೊಟ್ಟರು. ಆನಂತರ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಉತ್ತರ ಕೊಟ್ಟರು. ಏನು ಅಂದರೆ, ಅವರೇನಾದರೂ JDSಗೆ ಬರೋದಾದರೆ ಬರಲಿ, ನಾವಂತೂ ಅವರಿಗೆ ಬೇಡ ಅನ್ನೋದಿಲ್ಲ ಅನ್ನುವ ನಿಟ್ಟಿನಲ್ಲಿ ಏನೋ ಒಂದು ಡೆವಲಪ್ಮೆಂಟ್ ಆಗಿದೆ ಅನ್ನುವಂತಹ ಸ್ಮೆಲ್ ಬರುವಂತಹ ಉತ್ತರವನ್ನು ಕೊಟ್ಟರು. ಇದಾದ ಹೊತ್ತಲ್ಲಿ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಗಳು ಬಂದವು. ಏನು ಅಂದರೆ, ಲಕ್ಷ್ಮಣ್ ಸವದಿ ಅವರ ಹೇಳಿಕೆ ಬಂತು. ಏನು ಲಕ್ಷ್ಮಣ್ ಸವದಿ ಅವರ ಹೇಳಿಕೆ? ಶೀಘ್ರದಲ್ಲಿಯೇ ಕುಮಾರಸ್ವಾಮಿ ಅವರು ಮತ್ತೆ CM ಆಗಬಹುದು ಅನ್ನುವಂತಹ ಹೇಳಿಕೆ ಬಂತು. ಅದು ಕೂಡ ಕಾಂಗ್ರೆಸ್ನ
ಪ್ರಭಾವಿ ನಾಯಕ, ಸಚಿವ ಸ್ಥಾನದ ಆಕಾಂಕ್ಷೆಯಲ್ಲಿರುವಂತಹ ನಾಯಕ ಲಕ್ಷ್ಮಣ ಸವದಿಯವರು ಅವರು ಆ ಮಾತನ್ನು ಹೇಳಿದರು. ಅದಾದ ಬಳಿಕ ರಮೇಶ್ ಜಾರಕಿಹೊಳಿ ಅವರು ಕೂಡ JDSಗೆ ಬರ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬಂದವು. ರಮೇಶ್ ಜಾರಕಿಹೊಳಿ ಅವರು ಕೂಡ ಕುಮಾರಸ್ವಾಮಿ ಅವರು CM ಆದರೂ ಆಗಬಹುದು, ಯಾರಿಗೆ ಗೊತ್ತು, ಏನು ಬೇಕಾದರೂ ಆಗತ್ತೆ ಅನ್ನುವಂತಹ ಮಾತನ್ನಾಡಿದರು. ಇದೆಲ್ಲವನ್ನ ಗಮನಿಸ್ತಾ ಹೋದರೆ ಕಾಂಗ್ರೆಸ್ನ ಆ ಬಿಗ್ ಲೀಡರ್ ಯಾರು ಅನ್ನೋದು ನಿಮಗೂ ಕೂಡ ಚೆನ್ನಾಗಿಯೇ ಗೊತ್ತಿರುತ್ತೆ. ಏನು ಅಂದರೆ ಶತ್ರುವಿನ ಶತ್ರು ನನಗೆ ಮಿತ್ರ ಅನ್ನುವಂತಹ ಆ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಕಾಂಗ್ರೆಸ್ನಲ್ಲಿ ಯಾರಿಗೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದು ಇಷ್ಟ ಇಲ್ವೋ ಆ ನಾಯಕ HD ಕುಮಾರಸ್ವಾಮಿ ಅವರ ಜೊತೆಗೆ ನೇರವಾಗಿ ಭೇಟಿಯಾಗಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಸತೀಶ್ ಜಾರಕಿಹೊಳಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಈ ಹಿಂದೆಯಿಂದಲೂ ಕೂಡ ಸತೀಶ್ ಜಾರಕಿಹೊಳಿ ಮತ್ತು HD ಕುಮಾರಸ್ವಾಮಿ ಅವರ ಮೀಟಿಂಗ್ಗಳು ಆಗ್ತಾ ಇದ್ವು. ದೆಹಲಿಯಲ್ಲಿ ಮೀಟಿಂಗ್ ಆಯಿತು, ಆನಂತರ ಬೇರೆ ಬೇರೆ ಕಡೆ ಅವರಿಬ್ಬರು ಮೀಟಿಂಗ್ ಮಾಡಿದರು. ಸೊ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರ ವಿಚಾರ ತಗೊಳ್ಳೋದಾದರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಈ ಹಿಂದೆ JDSನಲ್ಲಿಯೇ ಇದ್ದವರು. ಯಾವಾಗ ಸಿದ್ದರಾಮಯ್ಯ ಅವರು ಹೊರಗಡೆ ಬಂದರು ಅವರ ಜೊತೆ ಸತೀಶ್ ಜಾರಕಿಹೊಳಿ ಬಂದರು. ಸೊ ಈಗ ಸತೀಶ್ ಜಾರಕಿಹೊಳಿ ಅವರು HD ಕುಮಾರಸ್ವಾಮಿ ಅವರನ್ನು ಸೀಕ್ರೆಟ್ ಆಗಿ ಮೀಟ್ ಮಾಡಿ ಭೇಟಿಯಾಗಿದ್ದಾರೆ. ತಮ್ಮ ಬೆಂಬಲಕ್ಕೆ 50 ಜನ ಶಾಸಕರಿದ್ದಾರೆ. ಏನಾದರೂ ಆಗಲಿ DK ಶಿವಕುಮಾರ್ ಏನಾದರೂ ಮುಖ್ಯಮಂತ್ರಿ ಆದರೆ ನಾವು ಅದನ್ನು ಸಹಿಸೋದಿಲ್ಲ, ಅಹಿಂದ ನಾಯಕತ್ವ ನಮಗೆ ಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಒಂದು ರೀತಿಯಾಗಿರುವಂತಹ ಪ್ಲಾನ್ ನಡೀತಾ ಇದೆ ಅನ್ನೋದು ರಾಜಕೀಯ ಪಡಸಾಲೆಯಲ್ಲಿ ಈಗ ಜೋರಾಗಿ ಕೇಳಿ ಬರ್ತಾ ಇರುವಂತಹ ಮಾತು. ಇದರಿಂದ ಕುಮಾರಸ್ವಾಮಿ ಅವರಿಗೆ ಏನು ಲಾಭ? BJP ಜೊತೆಗಿನ ಮೈತ್ರಿಯನ್ನು ಕಡಿದುಕೊಳ್ತಾರ? ಗೆಳೆಯರೆ, ಇಲ್ಲಿ ಏನು ಅಂದರೆ ಕುಮಾರಸ್ವಾಮಿ ಅವರಿಗೆ ಮುಂದೆ 2028ರಲ್ಲಿ ಒಂದು ವೇಳೆ BJP JDS ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದರು, ಅವರ ಮೈತ್ರಿಯಲ್ಲಿ ವರ್ಕೌಟ್ ಆಗಿ ಅವರೇನಾದರೂ ಬಹುಮತದಿಂದ ಆರಿಸಿ ಬಂದರೂ ಕೂಡ ಕುಮಾರಸ್ವಾಮಿ ಅವರಿಗೆ CM ಆಗುವಂತಹ ಸಾಧ್ಯತೆ ಬಹಳ ಕಡಿಮೆ. ಯಾಕೆ ಅಂದರೆ BJP ಅಚ್ಚರಿಯ ಆಯ್ಕೆಯಲ್ಲಿ ಹೇಳಿ ಮಾಡಿಸಿದ ಹಾಗೆ. ಸೊ ಹಾಗಾಗಿ ಅವರಿಗೆ ನಂಬಿಕೆ ಇಲ್ಲ. ಈ ಒಂದು 2-2.5 ವರ್ಷದಲ್ಲಿ 1 ವರ್ಷನೋ ಅಥವಾ 1.5 ವರ್ಷನೋ ನನಗೇನಾದರೂ ಅವಕಾಶ ಸಿಕ್ಕಿಬಿಟ್ರೆ ಸಾಕಲ್ಲ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ. ಸೊ ಹಾಗಾಗಿಯೇ ಇದ್ದಕ್ಕಿದ್ದ ಹಾಗೆ ಕುಮಾರಸ್ವಾಮಿ ಅವರು CM ಆಗ್ತಾರೆ ಅನ್ನುವಂತಹ ಮಾತುಗಳ ಜೊತೆಗೆ ಕುಮಾರಸ್ವಾಮಿ ಅವರು ಮತ್ತೆ ವಿಧಾನಸೌಧಕ್ಕೆ ಹತ್ತಿರ ಆಗ್ತಾ ಇರೋದು ನೋಡಿದ್ರೆ ಎಲ್ಲೋ ಏನೋ ಆಗ್ತಾ ಇದೆ ಅನ್ನುವಂತಹ ಒಂದು ಸ್ಮೆಲ್ ಬರ್ತಾ ಇದೆ. ಇದರ ನಡುವೆ ಗೆಳೆಯರೆ, ಕಾಂಗ್ರೆಸ್ನ ನಾಯಕರು ಕೂಡ ಇಲ್ಲಿ ಕಾಂಗ್ರೆಸ್ ಬಿಟ್ಟು ಬರ್ತಾರೆ ಅಂತಲ್ಲ, JDS BJPಗೆ ಸಪೋರ್ಟ್ ಮಾಡ್ತಾರೆ, ಅವರು ಕಾಂಗ್ರೆಸ್ನಲ್ಲಿಯೇ ಇರ್ತಾರೆ. ಈ ಹಿಂದೆ ನಿಮಗೆ ಬಹಳ ಬಾರಿ ನಾನು ಹೇಳಿದ್ದೆ, ಏನು ಅಂದರೆ ಈಗ ಕಾಂಗ್ರೆಸ್ನ ಬಿಟ್ಟು ಬರೋದಿಲ್ಲ, ಅವರು ಕಾಂಗ್ರೆಸ್ನಲ್ಲಿಯೇ ಇದ್ದು ಅವರು ನಾವು DK ಶಿವಕುಮಾರ್ ಅವರಿಗೆ ನಮ್ಮ ಮತ ಇಲ್ಲ, ನಾವು ಈ ಪಾರ್ಟಿಗೆ ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ನಿಂದಲೇ ಅವರು ಯಾರಿಗೆ HD ಕುಮಾರಸ್ವಾಮಿ ಅವ್ರಿಗೋ ಅಥವಾ ಇನ್ಯಾರಿಗೋ ಮತವನ್ನು ಹಾಕಿ ಅವರನ್ನು CM ಮಾಡುವಂತಹ ಉದ್ದೇಶ. ಇದರ ಹಿಂದೆ ಮತ್ತೊಂದು ಉದ್ದೇಶ ಏನು ಅಂದರೆ ರಾಜ್ಯದಲ್ಲಿ ನೀವು ಈ ಎಲೆಕ್ಷನ್ ಇತಿಹಾಸವನ್ನು ತೆಗೆದುಕೊಂಡು ಬನ್ನಿ, ಯಾವುದೂ ಕೂಡ ಕಂಟಿನ್ಯೂಸ್ ಆಗಿ ಕಾನ್ಸಿಕ್ಯೂಟಿವ್ ಆಗಿ ಅಧಿಕಾರದಲ್ಲಿ ಯಾವ ಪಕ್ಷವೂ ಕೂಡ ಇಲ್ಲ. ಒಮ್ಮೆ ಮೈತ್ರಿ ಬರುತ್ತೆ, ಒಮ್ಮೆ ಕಾಂಗ್ರೆಸ್ ಬರುತ್ತೆ, ಒಮ್ಮೆ BJP ಬರುತ್ತೆ, ಈ ರೀತಿಯಾಗಿ ಆಗಿದೆ. ಸೊ ಇದನ್ನೇ ಕಾಂಗ್ರೆಸ್ ನಾಯಕರು ಕೂಡ ಲೆಕ್ಕಾಚಾರ ಹಾಕಿರಬಹುದಲ್ವಾ? ಏನು ಅಂದರೆ ಈ 1.5-2 ವರ್ಷ ನಿರಂತರವಾಗಿ ಈ ಕಿಚಡಿ ಸರ್ಕಾರದ ಆಡಳಿತ ಅಥವಾ ಹೈಬ್ರಿಡ್ ಸರ್ಕಾರದ ಆಡಳಿತ, ಇದರಿಂದಾಗಿ ಜನ ಬೇಸತ್ತು ಮತ್ತೆ ಕಾಂಗ್ರೆಸ್ನತ್ತ ಮುಖ ಮಾಡಲಿ ಅನ್ನುವಂತಹ ಉದ್ದೇಶವೂ ಇರಬಹುದು. ಆಗ ಪಕ್ಷವನ್ನು ನಾನು ಸಂಘಟಿಸಿದೆ ಅಂತ ಹೇಳಿ ತಾವು ಮುಖ್ಯಮಂತ್ರಿ ಆಗುವಂತಹ ಆಸೆಯೂ ಕೂಡ ಇರಬಹುದು. ಒಟ್ಟಾರೆಯಾಗಿ ಗೆಳೆಯರೆ, ಈಗ ರಾಜ್ಯದ ಜನರ ಚಿತ್ತ ಪಂಚರಾಜ್ಯಗಳ ಚುನಾವಣೆಯ ನಂತರ ಆಗ್ತಾ ಇರುವಂತಹ ಬಹಳ ದೊಡ್ಡ ಡೆವಲಪ್ಮೆಂಟ್ಗಳ ಮೇಲೆ ನಿಂತಿದೆ. ಇದು ಗೆಳೆಯರೆ, ರಾಜ್ಯದ ಕಾಂಗ್ರೆಸ್ನ ಪ್ರಭಾವಿ ನಾಯಕರೊಬ್ಬರು HD ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿರುವ ಬಗ್ಗೆ ಒಂದಷ್ಟು ಮಾಹಿತಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.